ನಾವು ಇವತ್ತು ಹೊಂಟಿವಿ ನೋಡ್ರಿ ಸೊಲ್ಲಾಪುರ ಸಿದ್ದರಾಮೇಶ್ವರ ಗುಡಿಗೆ. ಎಲ್ಲರೂ ನಮ್ಮ ದೋಸ್ತರ ಕಲ್ತು ಎಲ್ಲ ಹೋಲತ್ತಿದ್ವಿ. ಗುಡಿಗೆ ಹೋಗೋ ರೂಟ್ ಲಿಸಿಂದರ ನಮ್ಗಾರ ಪೂರಾ ಖಾಲಿ ಕಾಣತೈತ್ರಿ. ಜನ ಇನ್ನೂ ಕಂಡಿಲ್ಲ. ಬಟ್ ಹೆಂಗೆ ಸ್ವಲ್ಪ ಸನಿ ಹೋಲತ್ತಿದ್ದೆವು. ಎಲ್ಲ ಸ್ವಲ್ಪ ಜನನೂ ಸೈಡ್ ಲೈಸನ್ ಕಾರ್ ತೊಗೊಂಡದೆಲ್ಲ ಹೋಲತ್ತಿದ್ದಾರೆ. ಫೈನಲಿ ನಾವು ಇಲ್ಲಿ ಗುಡಿ ಹತ್ರ ರೀಚ್ ಆದೀವಿ. ನೋಡ್ಬೋದು ನೀವು, ಒಂದು ಗೋಲ್ಡ್ ಫಿನಿಶಿಂಗ್ ಮಸ್ತಾಗಿ ಮಾಡಿದ್ದಾರೆ. ನಾವು ಇವತ್ತು ಹೊಂಟಿವಿ ನೋಡ್ರಿ ಸೊಲ್ಲಾಪುರ ಸಿದ್ದರಾಮೇಶ್ವರ ಗುಡಿಗೆ. ಎಲ್ಲರೂ ನಮ್ಮ ದೋಸ್ತರ ಕಲ್ತು ಎಲ್ಲ ಹೋಲತ್ತಿದ್ವಿ. ಟ್ರೈನ್ ಲಿಸನ್ ಜರ್ನಿ ಮಾಡ್ತಿದ್ವಿ. ಎಲ್ಲರೂ ಎಂಜಾಯ್ ಮಾಡಿ ಹಾಗೆ ಲಾಸ್ಟ್ ತನಕ ಬ್ಲಾಗ್ ಹೇಗಿರುತ್ತೆ ಎಲ್ಲ ನೀವು ಕೂಡ ನೋಡ್ಕೊಳ್ಳಿ. ನಾವು ಕೂಡ ಎಲ್ಲ ಎಕ್ಸ್ಪ್ಲೋರ್ ಮಾಡೋಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಮಸ್ತ್ ಮಜಾನಾಗ ಮತ್ತು ಎಲ್ಲರೂ 4 ಮಂದಿ ಸೇರಿ ಹೋಲತ್ತೀವ್ರಿ. ಮತ್ತು 65 ರೂಪಾಯಿ ಒಬ್ಬರು ಪರ್ಸನ್ಗೆ ಟಿಕೆಟ್ ಅದ ಟ್ರೈನಿಗೆ ಹೋದ್ರೆ. ನಿಮಗೆ ಈಸಿಲಿ ಸೊಲ್ಲಾಪುರ ಲೇಸಿಂದ ಇಲ್ಲಿ ಶಾಬಾದ್ ಬರ್ಲಾಕೂ ಆಫ್ಟರ್ನೂನ್ ನಿಮ್ಮ ಟ್ರೈನ್ ಕೂಡ ಸೌಲಭ್ಯ ಅದ. ನಿಮಗೆ ಅಲ್ಲೇ ಸೊಲ್ಲಾಪುರಲ್ಲಿ ಉಳಿದು ಚೆನ್ನಾಗಿ ಏನಾದ್ರು ಸ್ವಲ್ಪ ಲೈಟಾಗಿ ಟಿಫನ್ ಮಾಡ್ತಾಯಿದ್ದೀವಿ ನೋಡಿ. ಪೂರಿ ಸಿಕ್ಕತ್ತು ನಮ್ಗಾರ ಮಸ್ತನಾಗ ಇದ್ದಿದ್ರೆ. ನಾವು ಮತ್ತು ನಾಷ್ಟ ಮಾಡ್ಕೊಂಡು ಇಲ್ಲಿ ಗುಡಿ ಕಡೆ ಹೋಲತ್ತೀವಿ ನೋಡ್ರಿ. ಇಲ್ಲಿ ಸ್ಟೇಷನ್ ಲೇಸಿನ ಗುಡಿಗೆ ಒಂದು 500 ಮೀಟ್ರ್ ಅದ ಅಷ್ಟೇ. ಬಟ್ ಇನ್ನೂ ಮಾರ್ನಿಂಗ್ ಇತ್ತು. ಅಷ್ಟೊಂದು ಇನ್ನೂ ಟ್ರಾಫಿಕ್ ಅದು ಇದ್ದಿಲ್ಲ. ನಾರ್ಮಲಿ ನಾವು ಹೋಗ್ತಾ ಇದ್ದೀವಿ. ಬಟ್ ಎಲ್ಲನೂ ಮಜಾ ಬರ್ತಾಯಿತ್ತು. ಮೌಸಮ್ ಕೂಡ ಮಸ್ತಾಗಿದೆ ನೋಡ್ರಿ. ಯಾವುದೇ ಥರ ಬಿಸಿಲಿದ್ದಿಲ್ಲ. ಗುಡಿಗೆ ಹೋಗೋ ರೂಟ್ ಲಿಸಿಂದರ ನಮ್ಗಾರ ಪೂರಾ ಖಾಲಿ ಕಾಣತೈತ್ರಿ. ಜನ ಇನ್ನೂ ಕಂಡಿಲ್ಲ. ಬಟ್ ಹೆಂಗೆ ಸ್ವಲ್ಪ ಸನಿ ಹೋಲತ್ತಿದ್ದೆವು. ಎಲ್ಲ ಸ್ವಲ್ಪ ಜನನೂ ಸೈಡ್ ಲೈಸನ್ ಕಾರ್ ತೊಗೊಂಡದೆಲ್ಲ ಹೋಲತ್ತಿದ್ದಾರೆ. ಮತ್ತು ಎಲ್ಲನೂ ಮಸ್ತಾಗಿ ಎಂಜಾಯ್ ಮಾಡಿ ಹೆಂಗೆ ಗುಡಿ ಸನಿ ಬರ್ತಾಯಿದ್ದೀವಿ. ಹಂಗೆ ಸುತ್ತಮುತ್ತ ತೆಂಗಿನ ಗಿಡ ಮತ್ತು ನೀರು ಫುಲ್ಲು ಗುಡಿ ನೋಡ್ರಿ. ಪೂರಾ ನೀರು ನಡ್ಬಾರ್ಕ. ಹಂಗೆ ಗುಡಿ ಲೆಸನ್ ಸ್ವಲ್ಪ ಬಾಜುನೇ ಅಲ್ಲಿ ಬೋಟ್ಗಳು ಭೀ ಅವ. ನಿಮಗೆ ಪ್ಯಾಡಲ್ ಬೋಟು ಮತ್ತು ಯಾವುದೇ ಥರ ಕರೆಂಟಿನ ಬೋಟು ಅವನು ಕೂಡ ಸೌಲಭ್ಯ ಅದ. ಹಂಗೆ ಗುಡಿ ಒಳಗೆ ಸ್ವಲ್ಪ ಎಂಟ್ರೆನ್ಸ್ ಮಾಡತ್ತಿಕ್ಕಿ ಸುತ್ತಮುತ್ತ ಮಸ್ತ್ ನೇಚರ್ ಅನಿಸ್ಲತ್ತೈತ್ರಿ. ಹಾಗೆ ನಿಮಗೆ ಗ್ರೀನ್ ಕಲರ್ ಅದು ಫುಟ್ಪಾತ್ನೂ ಸರಿಯಾಗಿ ಅನ್ನಿಸ್ತಾರೆ ರೀ. ಬಾಜು ಇದು ಮೇಲ್ಗಡೆ ಇದು ಶೆಡ್ ಮೊದಲು ಇರಲಿಲ್ಲ ರೀ. ಈಗ ಬರ್ತಾ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಂಗೆ ಸ್ವಲ್ಪ ಕಾರ್ನರಿಗೆ ಬಂದ್ರೆ ಮಸ್ತ್ ವ್ಯೂ ಬರ್ಲತ್ತಿತ್ತು. ನಾವು ಇಲ್ಲಿ ಸ್ವಲ್ಪ ಕೆಲವೊಂದು ಫೋಟೋ ಅದು ತಗೊಂಡು ವಿಡಿಯೋ ಅದು ಮಾಡ್ಕೊಳ್ತಿದ್ದೀವಿ ರೀ. ಮಸ್ತ್ ವ್ಯೂ ಅರ ಚೆನ್ನಾಗಿ ಬರ್ತಾಯಿತ್ತು. ಯಾಕಂದ್ರೆ ಜಾಸ್ತಿ ಬಿಸಿಲಿದ್ದಿಲ್ಲ. ಗುಡಿ ಸನಿ ಬರ್ನ ಈ ಥರ ದ್ವಾರ ಬಗಲದ. ಹಂಗೆ ಸೈಡಿಗೆ ನೀವು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗೇಸಂದು ಹೋಲಕ್ಕೆ ಅಲ್ಲಿ ಒಂದು ನಳ ಮತ್ತು ನೀರಿನ ಸೌಲಭ್ಯನೂ ಸರಿಯಾಗದ. ಎಂಟ್ರೆನ್ಸ್ ಬರ್ತಿಗೆ ಒಂದು ಸಣ್ಣ ಗಾರ್ಡನ್ ಟೈಪ್ ಇದೂ ಸರಿಯಾಗಿ ಮಸ್ತ್ ಕಾಣತೈತ್ರಿ. ಹಾಗೆ ಒಳಗೆ ಹೋಗ್ತಾ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಗುಡಿ ಹತ್ತಿರ ಇನ್ನೂ ಹೋಲತ್ತೀವಿ. ಗುಡಿ ಸನಿ ಹೋಗೋಣ. ಹಂಗೆ ಬಾಜುನು ಪ್ರಸಾದನೂ ಕೂಡ ಸಿಗ್ತದೆ. ಇಲ್ಲಿ ಲಾಡು ಅದೇ ಥರ ಮಸ್ತಾಗಿ ಇರುತ್ತದೆ. ಮತ್ತು ಹಿಂಗೆ ನಾವು ಹೋಗ್ತಾ ಒಳಗಡೆ ಹೋಗ್ತಾಯಿದ್ವಿ. ಹಳೆ ಕಾಲದ ಗುಡಿ ಅನ್ನಿಸ್ತಾ ಇದ್ರಿ. ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸರಿಯಾಗಿ ಮಾಡ್ತಾ ಇದ್ದಾರೆ. ಅಲ್ಲೊಂದು ಹೋಗ್ತಾ ನೀವು ನೋಡ್ಬೋದು ಮಸ್ತಾಗಿ ವ್ಯೂ ಬರ್ತಾ ಇದೆ ಒಂದು. ಫೈನಲಿ ನಾವು ಇಲ್ಲಿ ಗುಡಿ ಹತ್ರ ರೀಚ್ ಆದೀವಿ. ನೋಡ್ಬೋದು ನೀವು, ಒಂದು ಗೋಲ್ಡ್ ಫಿನಿಶಿಂಗ್ ಮಸ್ತಾಗಿ ಮಾಡಿದ್ದಾರೆ ಒಳಗೆ. ಅದು ಹೊರಗಡೆ ಇನ್ನೂ ಯಾವುದೇ ಥರ ಪೇಂಟಿಂಗ್ ಇಲ್ಲ. ಬಟ್ ಒಳಗಡೆ ನೋಡ್ಬೋದು ನೀವು ಮಸ್ತಾಗಿ ಲೈಟಿಂಗ್ಸ್ ಆಗಲಿ ಯಾವುದೇ ಥರ ಆಗಲಿ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿದೆ. ನೀವು ಒಳಗಡೆ ಮೂರ್ತಿ ನೋಡ್ಬೋದು ಚಿಕ್ಕದಾಗಿ, ಅದನ್ನು ಕೂಡ ಚೊಕ್ಕದಾಗಿ ಚೆನ್ನಾಗಿದೆ. ದರ್ಶನ ಮಾಡ್ಕೊಂಡು ನಾವು ಹಂಗೆ ದಾಸೋಹಿಗೆ ಸ್ವಲ್ಪ ಪ್ರಸಾದ ಊಟ ಮಾಡೋಕೆ ಬಂದೀವಿ ರೀ. ಟೇಬಲ್ ಸಿಸ್ಟಮ್ ಊಟ ತುಂಬ ಚೆನ್ನಾಗಿತ್ತು. ಊಟ ಏನೇನಿತ್ತಪ್ಪ ಅಂದ್ರೆ ಚಪಾತಿ, ರೈಸು, ಪಲ್ಯ ಮತ್ತು ಚೆನ್ನಾಗಿತ್ತು ರೀ. ಅಲ್ಲಿ ಹೋಗಿ ಹೆಸರು ಲಗ್ನ ಮಾಡ್ಬೋದು ನೋಡ್ರಿ. ಅಡ್ಗ ಅದು ಹೋಗ್ತಾ ನೋಡ್ರಿ. ಅಡ್ಗ
ಅಂದ್ರು ಕೈಲೇ ಹಾಂ ಒಂದು ಅರ್ಧ ಗಂಟೆ ಹೋಗ್ಬರ್ತೀವಿ ಕೊಡ್ರಿ ಅದೇ ಬೇಡಲ್ರಿ ಹೌದ್ರಿ ಬೇಡಲ್ರಿ ಒಂದು ಗಂಟೆ ಹೋಗ್ಬರ್ತೀವಿ ಅದು ಮುಂದೆ ಹೋಗೋದಿಲ್ರಿ ಅದೇ ಇಲ್ಲೇ ತಿರುಗಾಡ್ತೀವಿ 20 ನಿಮಿಷ ಎಷ್ಟು ಹೇಳೋದ್ರೆ 10 ನಿಮಿಷ ಒಳಗೆ ಹೋಗ್ತಾರೆ 10 ನಿಮಿಷ ಪೂರ 10 ಗಂಟೆ ಸುತ್ತ ಅದು ಕಾರಂಜಿ ತಗೊಳ್ ಬರ್ತಾರೆ ಕಾರಂಜಿ ತನ ಈಗ ಹೋಗಿ ಬರ್ತಾವೆ ನೋಡ್ರಿ ಅದು ಎಲ್ಲಿ ತಗೋಬೇಕು ನಮಗೆ ನಡ್ಸ್ಬೇಕು ಬರ್ತೀವಿ ಅದು ಗಾಡಿ ಎಲ್ಲ ಕಡೆ ಎಲ್ಲ ಟ್ಯಾಕ್ಸ್ ಬೇರೆ ಇರ್ತವೆ ಏನಾಗಲ್ಲ ನಾವು ಅದರ ನಮ್ಮ ಕೈಗೆ ಇರ್ತಾನೆ ನಡ್ಸೋದು ಅವ್ರು ಇರ್ತಾರೆ ಅವ್ರ ಕೈ ಇರ್ತಾವೆ ಅವ್ರಿಗೆ ಹೇಳ್ರಿ ಸ್ವಲ್ಪ ಹಳ್ಳಿ ತೊಗೊಂಬರ್ತಾರೆ ಗಾಡಿ ಇಲ್ಲಿ ಬೋಟಿಂಗ್ ಸೌಲಭ್ಯ ತುಂಬ ಚೆನ್ನಾಗಿತ್ತು ರೀ. ನಾವು ಮೊದಲು ಪೈಡಲ್ ಬೋಟಿಂಗ್ ತೊಗೊಂಡಿವಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡ್ತೀವಿ, ಅದು ಕೂಡ ತುಂಬ ಮಜಾ ಆಗಿತ್ತು. ಪೈಡಲ್ ಬೋಟಿಂಗಲ್ಲಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನಮಗೆ ಮಿನಿಮಮ್ ಹಾಫ್ ಆನ್ ಅವರ್ ತನಕ ನಮಗೆ ಯಾರೂ ಕರೆಯೋದಿಲ್ಲ. ನಿಮಗೆ ಪರ್ ಪರ್ಸನ್ ಒಂದು 50 ರೂಪೀಸ್ ಅಷ್ಟೇ ಮಾತ್ರ ತೊಗೊಳ್ತಾರೆ. ಬಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಗುಡಿ ಸಮೀಪ ಹೆಂಗೆ ಹೋಗ್ಲಾಕತ್ತೀವಿ, ಮಸ್ತ್ ಮಜಾ ಬರ್ತಾಯಿತ್ತು. ನೀವು ಕೂಡ ಒಂದು ಸರಿ ವಿಸಿಟ್ ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದುವಾಗನ ಹಾಗೆ ನಾವು ಸ್ವಲ್ಪ ಕರೆಂಟಿನ ಬೋಟಿಂಗ್ ಹೋಗ್ಲತ್ತೀವಿ ರೀ. ಅದನ್ನು ಕೂಡ ಪರ್ ಪರ್ಸನ್ 100 ರೂಪೀಸ್ ಇದೆ. ಬಟ್ ಇದಕ್ಕಿಂತ ಪೈಡಲ್ ಬೋಟಿಂಗಿನ ತುಂಬ ಮಜವಾಗಿತ್ತು ನಮ್ಗೆ ಅನಿಸುತ್ತೆ. ಬೋಟಿಂದ ತಳಗಡೆ ಇಳಿತಾ ಇದ್ದೀವಿ. ಹಾಗೆ ಚೆನ್ನಾಗಿ ಹೋಗಿ ಬಂದೀವಿ, ಎಲ್ಲ ಚಲೋ ಇತ್ತು. ಬಟ್ ಡ್ರೈವರ್ ಕೂಡ ತುಂಬ ಭಾರಿ ಇದ್ದರು, ಯಾಕಂದರೆ ಎಲ್ಲ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಅವರಿಗೆ ಯಾವುದೇ ಥರ ನಮಗೆ ಹಾನಿ ಆಗಿಲ್ಲ. ಬಟ್ ಚೆನ್ನಾಗಿ ಹೋಗಿ ಬಂದೀವಿ, ಎಲ್ಲ ಎಂಜಾಯ್ಮೆಂಟ್ ಮಸ್ತ್ ಆಯಿತು. ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಲೀಡರ್ ಬಸ್ಸು ಮಜಾ ಬಂದು ಬಿಡೋಣ ಹೊರಗೆ ಇನ್ನೊಂದು ಸ್ವಲ್ಪ ಆದ್ರೆ ಹಾಕ್ತೀನಲ್ಲ ಒಳಗೆ ಅಣ್ಣ ಕ್ಯಾಮ್ರಾ ನೋಡ್ರಿ ರೋಮ ಕೊಟ್ಟು ಟಿಕೆಟ್ ಕೊಟ್ಟಿಲ್ಲ ಚಲೋ ಹಾಂ ಇಲ್ಲಿ ಹೋಗುವ ಸಮಯ ಆಯ್ತು ರೀ. ನಮಗೂ ಕೂಡ 3:30 ಆಗ್ತಾಯಿತ್ತು. ಹಾಗೆ ನಮ್ಮ ಟ್ರೈನ್ ಕೂಡ ಟೈಮ್ ಆಗ್ತಾಯಿತ್ತು. ಬರ್ತಾ ಬರ್ತಾ ನಾವು ಹಾಗೆ ಶಾವಾದ್ಗೆ ಹಾಗೆ ರೀಚ್ ಆದ್ವಿ. ವಿಡಿಯೋ ಸ್ವಲ್ಪನೂ ಇಷ್ಟ ಆದರೆ ಎಲ್ಲರಿಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವಿಡಿಯೋ ಬರ್ತಾ ಇರುತ್ತೆ. ಬಾಯ್.